ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ ರಾಜ್ಯಪಾಲರು ತಮ್ಮ ನಿರ್ಧಾರಕ್ಕೆ ಕಾರಣವನ್ನ ನೀಡಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಯಾವುದೇ ಸ್ಪಷ್ಟವಾದ ಕಾರಣ ಕೊಟ್ಟಿಲ್ಲ ಅಂತ ವಾದವನ್ನ ಮಾಡಿದ್ದಾರೆ. ಕಾರಣ ನೀಡದೆ 4 ಪುಟಗಳ ಅನುಮತಿಯಷ್ಟೇ ನೀಡಿದ್ದಾರೆ. ಡಿನೋಟಿಫಿಕೇಶನ್ ಅಲ್ಲಿ ಸಿದ್ದರಾಮಯ್ಯಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾರೆ. ಡಿನೋಟಿಫಿಕೇಶನ್ ಅಲ್ಲಿ ಸಿದ್ದರಾಮಯ್ಯ ಪಾತ್ರವೇ ಇಲ್ಲ. ಈ ನೋಟಿಫಿಕೇಶನ್ ಅಲ್ಲಿ ಸಿದ್ದರಾಮಯ್ಯ ಪ್ರತಿಫಲದಾರರು ಅಲ್ಲ ಅಂತ ಕೋರ್ಟ್ ನಲ್ಲಿ ಹೇಳಿದ್ದಾರೆ. 2010ರಲ್ಲಿ ಅವರ ಪತ್ನಿ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ. ಸೈಟ್ ಹಂಚಿಕೆಯನ್ನೇ ಈಗ ದೊಡ್ಡ ಹಗರಣ ಅಂತ ಬಿಂಬಿಸಲಾಗ್ತಿದೆ. ಇದು ಹಗರಣನೂ ಅಲ್ಲ, ಅಕ್ರಮನೂ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂತಹ ಸಿಂಘ್ವಿ ವಾದವನ್ನ ಮಾಡಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ವಿಚಾರ ಈಗ ಕೋರ್ಟ್ ಅಂಗಳದಲ್ಲಿದೆ. ರಾಜ್ಯಪಾಲರು ತಮ್ಮ ನಿರ್ಧಾರಕ್ಕೆ ಕಾರಣವನ್ನ ನೀಡಿಲ್ಲ ಅಂತ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ವಕೀಲರೀಗ ವಾದವನ್ನ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಯಾವುದೇ ಸ್ಪಷ್ಟವಾದ ಕಾರಣವನ್ನ ಕೊಟ್ಟಿಲ್ಲ. ಹೀಗಾಗಿ ಕಾರಣವನ್ನ ನೀಡದೆ 4 ಪುಟಗಳ ಅನುಮತಿಯಷ್ಟೇ ಕೊಟ್ಟಿದ್ದಾರೆ. ಇನ್ನು ಡಿನೋಟಿಫಿಕೇಶನ್ ಅನ್ನ ಗಮನಿಸೋದಾದ್ರೆ ಡಿನೋಟಿಫಿಕೇಶನ್ ಅಲ್ಲಿ ಸಿದ್ದರಾಮಯ್ಯಗೆ ಸಂಬಂಧನೇ ಇಲ್ಲ. ಡಿನೋಟಿಫಿಕೇಶನ್ ಅಲ್ಲಿ ಸಿದ್ದರಾಮಯ್ಯ ಪಾತ್ರನೂ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಿದ್ದಾರೆ. ಇನ್ನು ಡಿನೋಟಿಫಿಕೇಶನ್ ಅಲ್ಲಿ ಸಿದ್ದರಾಮಯ್ಯ ಪ್ರತಿಫಲದಾರರು ಅಲ್ಲ ಅಂತ ಹೇಳಿದ್ದಾರೆ. 2010ರಲ್ಲಿ ಅವರ ಪತ್ನಿ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ. ಸೈಟ್ ಹಂಚಿಕೆಯನ್ನೇ ಈಗ ದೊಡ್ಡ ಹಗರಣ ಅಂತ ಬಿಂಬಿಸಲಾಗ್ತಿದೆ. ಇದು ಹಗರಣನೂ ಅಲ್ಲ, ಅಕ್ರಮನೂ ಅಲ್ಲ ಅಂತ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾಗಿರುವಂತಹ ವಾದವನ್ನ ಮಾಡ್ತಿದ್ದಾರೆ.